ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇರೋದು ಶ್ರೀ ಕ್ಷೇತ್ರ ಮದಲಗಟ್ಟಿ ಆಂಜನೇಯ ಸ್ವಾಮಿ. ಇದು ಬರೋದು ವಿಜಯನಗರ ಜಿಲ್ಲೆ ಹೂವಿನಹಡಗಲಿ ತಾಲೂಕಲ್ಲಿ. ಇಲ್ಲಿರೋದು ಪವರ್ಫುಲ್ ಆಂಜನೇಯ ಸ್ವಾಮಿ. ದೇವಸ್ಥಾನದ ಹೊರಗಡೆ ಎಲ್ಲ ಈ ಥರ ಇದೆ. ಪ್ರತಿ ವರ್ಷ ಡಿಸೆಂಬರಲ್ಲಿ ಇಲ್ಲಿ ಜಾತ್ರೆ ನಡೆಯುತ್ತೆ. ಇಲ್ಲಿ ಕಾಣಿಸ್ತಾ ಇರೋದು ತುಂಗಭದ್ರಾ ನದಿ. ಈ ನದಿ ದಂಡೆಯಲ್ಲಿರೋದೇ ದೇವಸ್ಥಾನ. ಮಳೆಗಾಲದಲ್ಲಿ ನದಿ ತುಂಬಿ ದೇವಸ್ಥಾನದ ಮೆಟ್ಟಿಲವರೆಗೂ ನೀರು ಬಂದಿರುತ್ತೆ ಒಂದೊಂದ್ಸಲ. ಇದು ದೇವಸ್ಥಾನ, ಇದ್ರೊಳಗಡೆ ಹೋಗೋಣ ಬನ್ನಿ. ತುಂಬ ಪ್ರಶಾಂತವಾದ ದೇವಸ್ಥಾನ ಇದು. ದೇವಸ್ಥಾನದ ಒಳಗೆ ಹೋಗ್ತಾ ಇದ್ದಂಗೆ ನಿಮ್ಗೇನೋ ಒಂಥರ ಪಾಸಿಟಿವ್ ಎನರ್ಜಿ ಸಿಗುತ್ತೆ. ಇಲ್ಲಿ ಒಳಗಡೆ ಎಂಟ್ರಿ ಆಗಿದ ತಕ್ಷಣ ಶ್ರೀರಾಮ್ ಜೈರಾಮ್ ಜೈ ಜೈರಾಮ್ ಅಂತ ನಾಮನು ಕೇಳಿಸುತ್ತೆ ನಿಮಗೆ. ಇದು ಶ್ರೀ ವ್ಯಾಸರಾಯರಿಂದ ಪ್ರತಿಷ್ಠಾಪನೆ ಮಾಡಲ್ಪಟ್ಟಿದೆ. ಈ ಆಂಜನೇಯ ಸ್ವಾಮಿ ಕಣ್ಣು ಏನು ಕಾಣಿಸ್ತಾ ಇದೆ, ಇದು ಸಾಲಿಗ್ರಾಮ. ಇದು ತುಂಬ ಹಳೆಯ ದೇವಸ್ಥಾನ. ಪ್ರತಿ ವರ್ಷ ಜಾತ್ರೆಗೆ ತುಂಬ ಜನ ಭಕ್ತರು ಬೇರೆ ಬೇರೆ ಕಡೆಯಿಂದ ಇಲ್ಲಿಗೆ ಬರ್ತಾರೆ. ತುಂಬ ಜನಕ್ಕೆ ಮನೆ ದೇವರು ಕೂಡ ಹೌದು. ದರ್ಶನ ತಗೊಂಡು ಹೊರಗಡೆ ಹೋದರೆ ನಿಮಗೆ ಈ ಥರ ಕಾಣಿಸುತ್ತೆ. ಜಾತ್ರೆ ಟೈಮಲ್ಲಿ ತುಂಬ ಜನ ಕ್ಯೂ ಅಲ್ಲಿ ನಿಂತ್ಕೊಂಡಿರ್ತಾರೆ, ಬೇಗ ದರ್ಶನ ಸಿಕ್ಕಲ್ಲ. ಸೊ ಇಲ್ಲಿಂದ ಸ್ಪೆಷಲ್ ಎಂಟ್ರಿ ಕೂಡ ಇದೆ. ಇದನ್ನು ಜಾತ್ರೆ ದಿನ ಬೆಳಿಗ್ಗೆ ಅಗ್ನಿಕುಂಡ ಅಂತ ಮಾಡ್ತಾರೆ. ಅವತ್ತಿನ ದಿನ ಈ ಅಗ್ನಿನ ತುಳಿತಾರೆ. ದೇವಸ್ಥಾನದ ಹಿಂದ್ಗಡೆ ಬಂದರೆ ಇಲ್ಲಿ ನಾಗರಕಟ್ಟೆ ಅಂತ ಸಿಗುತ್ತೆ. ಇದು ಅಶ್ವತ್ಥ ಮರ ಕೂಡ. ದೇವಸ್ಥಾನ ಹಿಂಭಾಗದಿಂದ ಈ ಥರ ಕಾಣಿಸುತ್ತೆ. ಇಲ್ಲಿ ಮುಂದೆ ಕಾಣಿಸ್ತಾ ಇರೋ ಜಾಗದಲ್ಲಿ ರಾಮದೇವರ ಪೂಜೆ ನಡೆಯುತ್ತೆ ಜಾತ್ರೆ ದಿನ. ಅಲ್ಲಿ ಕಾಣಿಸ್ತಾ ಇರೋ ಸೇತುವೆ ಬೇರೆ ಊರಿಗೆ ಕನೆಕ್ಟ್ ಆಗುತ್ತೆ. ತುಂಗಭದ್ರಾ ನದಿ ನೋಡೋದಕ್ಕೆ ತುಂಬ ಚೆನ್ನಾಗಿದೆ ಅಲ್ವಾ. ಮೊದಲು ಇಲ್ಲಿಂದ ಬೇರೆ ಊರಿಗೆ ಹೋಗೋದಕ್ಕೆ ಬೋಟಲ್ಲಿ ಹೋಗ್ತಾ ಇದ್ರು, ಇವಾಗ ಬ್ರಿಡ್ಜ್ ಮಾಡಿದ್ದಾರೆ. ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಸೊ ದಟ್ ನನಗೆ ಬೇರೆ ವಿಡಿಯೋ ಮಾಡೋದಕ್ಕೆ ಮೋಟಿವೇಶನ್ ಸಿಗುತ್ತೆ. ಥ್ಯಾಂಕ್ ಯು. ಶ್ರೀರಾಮ್ ಜೈರಾಮ್ ಜೈ ಜೈರಾಮ್. ಸಾಧ್ಯ ಆದರೆ ನೀವು ಒಂದ್ಸಲ ಇಲ್ಲಿಗೆ ಭೇಟಿ ಕೊಡಿ.